ನಮಸ್ಕಾರ. ಆಗಸ್ಟ್ 20ನೇ ತಾರೀಕು ರಾಷ್ಟ್ರೀಯ ವೈಜ್ಞಾನಿಕ ಮನೋವೃತ್ತಿ ದಿನಾಚರಣೆಯನ್ನು ಇಡೀ ದೇಶದಾದ್ಯಂತ ಎಲ್ಲ ಜನವಿಜ್ಞಾನ ಸಂಘಟನೆಗಳು ಮತ್ತು ಮಹಾರಾಷ್ಟ್ರ ಅಂಧಶ್ರದ್ಧಾ ನಿರ್ಮೂಲನಾ ಸಂಸ್ಥೆ ಮ್ಯಾನ್ಸ್ ಇವರು ಸಂಯುಕ್ತ ಆಶ್ರಯದಲ್ಲಿ ಇದನ್ನು ಸಂಘಟನೆ ಮಾಡ್ತಾಯಿದ್ದೀವಿ. ಈ ಜನವಿಜ್ಞಾನ ಸಂಘಟನೆಗಳ ಭಾಳ ಮೂಲ ಉದ್ದೇಶವೇ ಈ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸುವಂಥದ್ದು, ಅಂಧಶ್ರದ್ಧೆಯನ್ನು ಹೋಗಲಾಡಿಸುವಂಥದ್ದು, ಮೌಢ್ಯಾಚರಣೆಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು. ಇದಕ್ಕಾಗಿ ಒಂದು ದಿನಾಂಕ ಅಂತ ಇರಲಿಲ್ಲ. ಈಗ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಫೆಬ್ರವರಿ 28 ಮಾಡ್ತೀವಿ. ಆದರೆ ರಾಷ್ಟ್ರೀಯ ಈ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸೋದಕ್ಕೆ ಒಂದು ದಿನಾಂಕ ಅಂತ ಇರಲಿಲ್ಲ. ಈ ಬಗ್ಗೆ 2017ರಲ್ಲಿ ಒರಿಸ್ಸಾದ ನೈಸಾರ್ನಲ್ಲಿ ಆಲ್ ಇಂಡಿಯಾ ಪೀಪಲ್ ಸೈನ್ಸ್ ಕಾಂಗ್ರೆಸ್ ಏನು ನಡೀತು, ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು. ನಾವು ಒಂದು ದಿನಾಂಕವನ್ನು ನಿಗದಿಪಡಿಸ್ಕೊಂಡು ಈ ವೈಜ್ಞಾನಿಕ ಮನೋವೃತ್ತಿ ಬೆಳೆಸೋದಕ್ಕೆ, ಸೈಂಟಿಫಿಕ್ ಟೆಂಪರ್ ಬೆಳೆಸೋದಕ್ಕೆ ಒಂದು ಕೆಲಸವನ್ನು ಮಾಡೋಣ ಅಂದ್ಬಿಟ್ಟು ಈ ಬಗ್ಗೆ ಸಾಕಷ್ಟು ಚರ್ಚೆಗಳು, ಸಾಧ್ಯತೆಗಳು, ಬೇರೆ ಬೇರೆ ದಿನಾಂಕಗಳನ್ನೆಲ್ಲ ನೋಡಿದ ಮೇಲೆ 2013 ಆಗಸ್ಟ್ 20ನೇ ತಾರೀಕು ಈ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋದಕ್ಕೆ ಶ್ರಮಿಸ್ತಾ ಇದ್ದಂತಹ ಮಹಾರಾಷ್ಟ್ರ ಅಂಧಶ್ರದ್ಧಾ ನಿರ್ಮೂಲನಾ ಸಂಸ್ಥೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ನರೇಂದ್ರ ದಾಬೋಲ್ಕರ್ ಅವರ ಕೊಲೆ ಆಯಿತು. ಆ ದಿನಾಂಕವನ್ನು ಇದನ್ನು ನಿಗದಿಪಡಿಸ್ಕೊಂಡು ಆ ದಿನ ಎಲ್ಲರೂ ಕೂಡ ದೇಶದಾದ್ಯಂತ ಮಾಡೋಣ ಅನ್ನುವ ತೀರ್ಮಾನ ಮಾಡಿ 2018ರಿಂದ ಆಗಸ್ಟ್ 20ನೇ ತಾರೀಕು ಎಲ್ಲ ಜನವಿಜ್ಞಾನ ಸಂಘಟನೆಗಳು ಒಟ್ಟಾಗಿ ಸೇರಿಸ್ಕೊಂಡು ಈ ವೈಜ್ಞಾನಿಕ ಮನೋವೃತ್ತಿ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೀವಿ. ಕರ್ನಾಟಕದಲ್ಲಿ ನಮ್ಮ ಅನೇಕ ಸಂಸ್ಥೆಗಳು, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ, ಬೆಂಗಳೂರು ಸೈನ್ಸ್ ಫೋರಮ್, ಬೆಂಗಳೂರು ವಿಜ್ಞಾನ ವೇದಿಕೆ, ಇದ್ರ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಪ್ರಾರಂಭ ಮಾಡಿದಂತಹ ಸಂಸ್ಥೆ ಅದು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಮಾನವ ಬಂಧುತ್ವ ವೇದಿಕೆ, ಅಖಿಲ ಕರ್ನಾಟಕ ವಿಚಾರವಾದಿ ಟ್ರಸ್ಟ್ ಮತ್ತು ಅನೇಕ ವಿಜ್ಞಾನ ಕೇಂದ್ರಗಳು, ಮೈಸೂರು ಸೈನ್ಸ್ ಫೌಂಡೇಶನ್ನು, ಚಿತ್ರದುರ್ಗ ವಿಜ್ಞಾನ ಕೇಂದ್ರ, ಹೀಗೆ ಅನೇಕ ಸಂಘಟನೆಗಳು ಒಟ್ಟಾಗಿ, ಬೆಂಗಳೂರು ಇದೆಯಲ್ಲ ಏನು ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿ, ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಕರ್ನಾಟಕ ಫೋರಮ್ ಫಾರ್ ಸೈಂಟಿಫಿಕ್ ಟೆಂಪರ್ KFST ಅಂತ ಒಂದು ವೇದಿಕೆಯನ್ನು ಮಾಡ್ಕೊಂಡಿದ್ದೀವಿ. ಈ ವೇದಿಕೆಯ ಅಡಿನಲ್ಲಿ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಈ ವರ್ಷ ಕೂಡ 20ನೇ ತಾರೀಕು ಆಗಸ್ಟ್ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಮಲ್ಟಿಮೀಡಿಯಾ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನು ಆಹ್ವಾನ ಮಾಡಿದ್ದೀವಿ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕರು ಮತ್ತು ಸಚಿವರು, ಅವ್ರನ್ನ ಆಹ್ವಾನ ಮಾಡಿದ್ದೀವಿ. ಡಾಕ್ಟರ್ ಎಲ್ ಹನುಮಂತಯ್ಯನವರು ವಿಚಾರವಾದಿಗಳು ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರು, ಅವರು ಪ್ರೊಫೆಸರ್ ಪ್ರಜ್ವಲ್ ಶಾಸ್ತ್ರಿಯವರು, ಹೀಗೆ ಎಲ್ಲರನ್ನೂ ಕೂಡ ನಾವು ಆಹ್ವಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಲಾಗಿದೆ. ತಾವು ಯಾರ್ಯಾರು ನಾಳೆ ಒಂದು ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಕೂಡ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ 51AHನಲ್ಲಿ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸೋದು ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ ಅಂತ ಏನು ಹೇಳಿದೆ, ಅದನ್ನು ವಿದ್ಯಾರ್ಥಿಗಳಿಗೆ ಓದಿಸುವಂಥದ್ದು. ಈ ಬಗ್ಗೆ ಸರ್ಕಾರದ ಸುತ್ತೋಲೆ ಕೂಡ ಇದೆ, ಅದನ್ನು ಬಳಸ್ಕೊಳ್ಳಿ. ಮತ್ತು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಕಾರ್ಯಕ್ರಮಗಳು ಮಾಡುವಂಥದ್ದು, ಪೋಸ್ಟರ್ ಎಕ್ಸಿಬಿಷನ್ ಮಾಡುವಂಥದ್ದು, ವೈಜ್ಞಾನಿಕ ಮನೋಭಾವಕ್ಕೆ ಸಂಬಂಧಪಟ್ಟ ಹಾಗೆ ಕವಿಗೋಷ್ಠಿ, ಕವನ ವಾಚನ ಮಾಡುವಂಥದ್ದು, ಹಾಡುಗಳು ಹಾಡುವಂಥದ್ದು, ಪ್ರಬಂಧ ಸ್ಪರ್ಧೆ ಮಾಡುವಂಥದ್ದು, ಭಾಷಣ ಸ್ಪರ್ಧೆ ಮಾಡುವಂಥದ್ದು, ಉಪನ್ಯಾಸಗಳನ್ನ ಏರ್ಪಡಿಸುವಂಥದ್ದು, ಮೆರವಣಿಗೆಯನ್ನು ಮಾಡೋದು ಪೋಸ್ಟರ್ನೆಲ್ಲ ಇಟ್ಕೊಂಡು. ಏಕೆಂದರೆ ವೈಜ್ಞಾನಿಕ ಮನೋವೃತ್ತಿ ಬೆಳೆಸೋದು ಅತ್ಯಂತ ಅಗತ್ಯವಾಗಿ ಇದೆ ಈ ದಿನಗಳಲ್ಲಿ. ಮೊನ್ನೆ ನೀವು ನೋಡಿರ್ಬೋದು, ಒಬ್ಬರು ಯಾರೋ ಅರ್ಚಕರು ಅವ್ರಿಗೇನೋ ಆರೋಗ್ಯ ಸರಿಪಡಿಸ್ತೀವಿ ಅಂದ್ಬಿಟ್ಟು ಅತ್ಯಾಚಾರ ಮಾಡಿದ್ದಾರೆ. ಯಾರೋ ಮೌಲ್ವಿ ಇನ್ನೊಬ್ಬ ಯಾರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ನಮ್ಮ ಚಲನಚಿತ್ರ ಕ್ಷೇತ್ರದಲ್ಲಿ ಎಲ್ಲ ಸೇರಿಕೊಂಡು ಕನ್ನಡ ಚಿತ್ರರಂಗ ಏನೋ ತೊಂದರೆ ಆಗಿದೆ ಅಂತ ಹೋಮ ಮಾಡಿದ್ದಾರೆ. ಹೀಗೆ ಮನುಷ್ಯರ ಒಂದು ಸಮಸ್ಯೆಗೆ ಯಾವುದು ಸರಿಯಾದ ಮಾರ್ಗ ಅನ್ನುವ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಬಹಳ ಮುಖ್ಯ. ಹಾಗಾಗಿ ಜನರು ಏನಾದರೂ ಮಾಡಬೇಕಾದ್ರೆ ಪ್ರಶ್ನಿಸದೆ ಒಪ್ಪಬೇಡಿ ಅಂತ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಏನು ಹೇಳಿದ್ದಾರೆ. ಹಾಗಾಗಿ ಪ್ರಶ್ನೆ ಮಾಡಿ, ವಿಮರ್ಶೆ ಮಾಡಿ, ಅದು ಸರಿ ಅಂತ ಕಂಡ್ರೆ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಆ ದಾರಿಯನ್ನು ಬಿಟ್ಟು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ಹಿನ್ನೆಲೆ ಒಳಗಡೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ನಾವು ನಾಳೆ ನ್ಯಾಷನಲ್ ಸೈಂಟಿಫಿಕ್ ಟೆಂಪರ್ ಡೇ, ರಾಷ್ಟ್ರೀಯ ವೈಜ್ಞಾನಿಕ ಮನೋವೃತ್ತಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಬೆಂಗಳೂರಿನಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಕರ್ನಾಟಕದ ಬೇರೆ ಬೇರೆ ಕಡೆಯೂ ಕೂಡ ಎಲ್ಲ ವಿಜ್ಞಾನ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ ಒಟ್ಟಾಗಿ ಸೇರಿಕೊಂಡು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ
ಮನವಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ನಾನು ಇ ಬಸವರಾಜು, ಕರ್ನಾಟಕ ಫೋರಂ ಫಾರ್ ಸೈಂಟಿಫಿಕ್ ಟೆಂಪರ್ KFSTಯ ಸಂಚಾಲಕ. ಧನ್ಯವಾದಗಳು.